ಮತ್ತೊಂದು ಸಾರಿ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕರ್ನಾಟಕದ ಸುಪ್ರಸಿದ್ಧವಾಗಿರುವ ದಾವಣಗೆರೆ ಮಹಾನಗರದಲ್ಲಿ ಅಭೂತಪೂರ್ವವಾಗಿ ನಡೆದಿರುವ ಶ್ರೀ ಜಗದ್ಗುರು ಪಂಚಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದ ಈ ಭವ್ಯ ದಿವ್ಯ ವೇದಿಕೆಯ ಮೇಲೆ ಸಿಂಹಾಸನಾರೂಢರಾಗಿರುವ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಶ್ರೀಶೈಲ ಹಾಗೂ ಶ್ರೀಮದ್ ಕೇದಾರ ಜಗದ್ಗುರುಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಶೃಂಗ ಮಹಾಸಮ್ಮೇಳನದಲ್ಲಿ ಸಮಸ್ತ ಶಿವಾಚಾರ್ಯರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರ ಸಮಾರಂಭವನ್ನು ಉದ್ದೇಶಿಸಿ ಬಹಳ ಸಂಕ್ಷಿಪ್ತವಾದರೂ ಕೂಡ ಅರ್ಥಗರ್ಭಿತವಾದ ಧರ್ಮ ಸಂದೇಶವನ್ನು ಕೊಟ್ಟಿರುವ ಶಟಸ್ಥಲ ಬ್ರಹ್ಮ ವಾಮದೇವ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿರುವ ಸಮಾಜದ ಹಿರಿಯರು, ಗುರುಲಿಂಗ ಜಂಗಮರ ಭಕ್ತಿಮಂತರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶ್ಯಾಮನೂರ್ ಶಿವಶಂಕರಪ್ಪನವರೇ, ಎಸ್ ಮಲ್ಲಿಕಾರ್ಜುನವರೇ, ಪ್ರಭಾ ಮಲ್ಲಿಕಾರ್ಜುನವರೇ, ಶಂಕರ್ ಬಿದರಿಯವರೇ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ, ವಿಜಯೇಂದ್ರವರೇ, ವಿಜಯಾನಂದ್ ಕಾಶ್ಯಪ್ಪನವರೇ, ಇನ್ನುಳಿದ ಎಲ್ಲ ಸಮಾಜದ ಮುಖಂಡರೇ, ಸೇರಿರುವ ಸಮಸ್ತ ಸದ್ಭಕ್ತರು, ತಾಯಂದಿರೇ, ಈ ಸಮಾರಂಭವನ್ನು ನೋಡಿದರೆ ಬಹುತೇಕ ಏನೇನು ಮಾತನಾಡಬಾರದು, ಬಹಳ ಖುಷಿ ಪಡುವಂತ ಸಮಾರಂಭ ಇದು. ಮಾತನ್ನ ಮೌನವಾಗಿಸುವಂತ ಸಮಾರಂಭ ಇದು.
ಈ ಸಮಾರಂಭದ ಹಿಂದೆ ಸದ್ಭಕ್ತ ಶಿರೋಮಣಿಗಳಾದ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರ ಸತ್ಯ ಸಂಕಲ್ಪ, ಆ ಸಂಕಲ್ಪವನ್ನು ಸಾರ್ಥಕಗೊಳಿಸುವುದಕ್ಕಾಗಿ ಶ್ರೀಮದ್ ರಂಭಾಪುರಿ ಹಾಗೂ ವಿಜಯನಿ ಜಗತ್ತವರ ನಿರಂತರ ಪ್ರಯತ್ನ ಹಾಗೂ ಪರಿಶ್ರಮ, ವಿಶೇಷವಾಗಿ ಕೇದಾರ ಜಗತ್ತವರ ಔದಾರ್ಯದಿಂದ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆಯುವಂತಹದ್ದಾಗಿದೆ. ಕೇದಾರ ಜಗತ್ತಿನವರು ತಮ್ಮ ಮಂಗಲಮಯ ಆಶೀರ್ವಚನದೊಳಗೆ ಬಹಳಷ್ಟು ಸುಂದರವಾದ ಮಾತನ್ನು ಹೇಳಿದ್ದಾರೆ. ನಮ್ಮ ಪೀಠ ಮಠಗಳಿಗಿಂತಲೂ ನಮಗೆ ಭಕ್ತರು ಸಮಾಜ ಬಹಳ ಮುಖ್ಯ ಅನ್ನುವಂಥ ದೃಷ್ಟಿಯಿಂದ ಈ ಸಮಾರಂಭದಲ್ಲಿ ದಯಮಾಡಿಸಿ ಆಶೀರ್ವಚನವನ್ನು, ಎಲ್ಲರಿಗೂ ಮಂಗಲ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಜೊತೆಗೆ ನಾಂದೇಡ್ ನಗರದಲ್ಲಿ ನಡೆಯುವಂತಹ ತಮ್ಮ ಭವ್ಯ ಸಮಾರಂಭಕ್ಕೂ ಕೂಡ ಎಲ್ಲ ಶಿವಾಚಾರ್ಯರಿಗೆ, ಮಂತ್ರಿಗಳಿಗೆ ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಪೀಠಕ್ಕೆ ಆಮಂತ್ರಣ ಕೊಡೋದು ಬಾಕಿ ಇದ್ದಂಗೆ ಕಾಣಿಸ್ತದೆ ನಮ್ಗೆ ಅನಿಸ್ತಾ ಇದೆ. ಅವರ ಕಾರ್ಯಕ್ರಮ ಕೂಡ ನಾವೆಲ್ಲ ಸೇರಿ ಸರ್ವಾಂಗ ಸುಂದರವಾಗಿ ಮಾಡುವಂತ ಸಂಕಲ್ಪವನ್ನು ಕೂಡ ನಾವೆಲ್ಲ ಮಾಡೋಣ. ಈ ಸಂದರ್ಭದಲ್ಲಿ ಭಾರತ ದೇಶ ಇದು ಧರ್ಮ ಪ್ರಧಾನವಾಗಿರುವಂತ ದೇಶ ಇದು. ಇಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಧರ್ಮಗಳು ಈ ದೇಶದಲ್ಲಿ ಇದ್ದಾವೆ. ಪರಂತು ಎಲ್ಲ ಧರ್ಮಕ್ಕಿಂತ ವಿಶಿಷ್ಟವಾಗಿರುವಂತ, ವಿಲಕ್ಷಣವಾಗಿರುವಂತ ಧರ್ಮದು ಸನಾತನ ವೀರಶೈವ ಲಿಂಗಾಯತ ಧರ್ಮ ಇದು. ಇದರ ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ, ಜಗದ್ಗುರು ಪಂಚಾಚಾರ್ಯರನ್ನ ಈ ಗೋಲೋಕಕ್ಕೆ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮ ಪಂಚಾಚಾರ್ಯನ ಕಳಿಸುವಾಗ ಒಂದು ಮಾತನ್ನು ಹೇಳ್ತಾನೆ. ಸ್ಥಾಪಯಿಷ್ಯಥ ಭೂಲೋಕೆ ಸರ್ವೇಷಾಂ ಹಿತಕಾರಕಂ ಅಂತ. ನೀವು ಭೂಲೋಕದೊಳಗೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಅದು ಎಂಥ ಧರ್ಮ ಅಂದ್ರೆ ಸರ್ವೇಷಾಂ ಹಿತಕಾರಕಂ, ಸಮಸ್ತ ಮನುಕುಲದ ಹಿತವನ್ನು ಬಯಸುವಂತ ಧರ್ಮವನ್ನು ಸ್ಥಾಪನೆ ಮಾಡಬೇಕನ್ನುವಂತಹ ಶಿವನ ಆದೇಶದ ಮೇರೆಗೆ ಜಗದ್ಗುರು ಪಂಚಾಚಾರ್ಯರು ಭೂಲೋಕದಲ್ಲಿ ಅವತಾರವನ್ನು ತಾಳಿ ಈ ಧರ್ಮವನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಈ ಧರ್ಮದ ಪ್ರಚಾರ ಪ್ರಸಾರಕ್ಕಾಗಿ ಅವರು ಸ್ಥಾಪಿರುವಂತ ಪಂಚಪೀಠಗಳು ಇವು ರಾಷ್ಟ್ರೀಯ ಪೀಠಗಳು ಅಂತ ಕರೆಸಿಕೊಳ್ತವೆ. ಉನ್ನತವಾಗಿರ್ತಕ್ಕಂಥ ಉತ್ತರಾಂಚಲದೊಳಗೆ ಹಿಮಾಲಯದಲ್ಲಿರ್ತಕ್ಕಂಥದ್ದು ವೈರಾಗ್ಯ ಸಿಂಹಾಸನ ಪೀಠ. ಸ್ವಲ್ಪ ನಾವು ಕೆಳಗೆ ಬಂದ್ರೆ ಉತ್ತರ ಪ್ರದೇಶ ಗಂಗಾ ನದಿಯ ಕ್ಷೇತ್ರದಲ್ಲಿ ಪೀಠ. ಆಮೇಲೆ ಇನ್ನೂ ನಾವು ಕೆಳಗೆ ಬಂದಾಗ ಮಧ್ಯಪ್ರದೇಶದ ಅವಂತಿಕ ಉಜ್ಜಯಿನಿ ಧರ್ಮ ಸಿಂಹಾಸನ ಕರ್ನಾಟಕ ತೆಲಂಗಾಣ, ಆಂಧ್ರ ಸೂರ್ಯಸಿಂಹಾನ ಪೀಠ, ಬಾಳೆಪೆಡೆ ಸಿಂಹಾಸನ, ಕೇವಲ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತ ಈಗಾಗಲೇ 15 ದಿನಗಳ ಕಾಲ ಕಾಶಿ ರಾಜ್ಯವನ್ನು ಸಂಚಾರ ಮಾಡಿ ಬಂದಿದ್ದಾರೆ. ಪಂಜಾಬದಲ್ಲಿ,
ಗುಜರಾತ್ನಲ್ಲಿ ಹಾಗೂ ಜಮ್ಮು ಕಾಶ್ಮೀರಗಳಲ್ಲಿ ಕೂಡ ವೀರಶೈವ ಸಮಾಜ ಇರುವಂತಹದ್ದನ್ನು ಇವತ್ತಿಗೂ ಅಲ್ಲಿರುವಂತ ವೀರಶೈವರು ಇಲ್ಲಿಂದ ಹೋಗಿದ್ದವರಲ್ಲ. ಅವರು ಶಾಶ್ವತವಾಗಿ ಅಲ್ಲೇ ಜನ್ಮ ತಾಳಿಕೊಂಡು ಅಲ್ಲಿಯ ವೇಷ ಭೂಷಗಳಿಗೆ ಹೊದ್ದಿಕೊಂಡು ತಮ್ಮ ಕಾರ್ಯವನ್ನು ಮಾಡುವ ಜೊತೆಗೆ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿರ್ತಕ್ಕಂಥ 2 ಪೀಠಗಳು, ಒಂದು ಕೇದಾರ ಪೀಠ ಮತ್ತು ಕಾಶಿ ಪೀಠಗಳ ಸಂಪರ್ಕದಲ್ಲವರು ಬಂದಿರೋದ್ರಿಂದ ಅಲ್ಲಿಂದ ಧರ್ಮ ಸಂಸ್ಕಾರವನ್ನು ಪಡ್ಕೊಂಡು ಧರ್ಮವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದದ್ದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ದಕ್ಷಿಣ ಭಾರತದಲ್ಲಿ ಕೂಡ ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವರಿದ್ದಾರೆ. ಅದಕ್ಕೆ ವೀರಶೈವರನ್ನ ವೇಷ ಭಾಷೆಗಳಿಂದ ಗುರುತಿಸಲಾಗೋದಿಲ್ಲ. ಅವರು ಮಾಡ್ತಕ್ಕಂಥ ಆಚಾರ ವಿಚಾರಗಳಿಂದ ವೀರಶೈವರನ್ನ ಗುರುತಿಸಬೇಕು. ಕೊಳಲ್ಲಿ ಇಷ್ಟಲಿಂಗ ಇರಬೇಕು, ಹಣೆಯಲ್ಲಿ ಭಸ್ಮ ಇರಬೇಕು, ರುದ್ರಾಕ್ಷರನ್ನ ಧರಿಸಿಕೊಂಡಿರಬೇಕು, ಪಂಚಾಕ್ಷರ ಮಹಾಮಂತ್ರವನ್ನು ಜಪಿಸ್ತಕ್ಕಂಥ ವ್ಯಕ್ತಿ ಶ್ರೀಮದ್ ರಾಮಾಪುರಿ ಹಾಗೂ ಉಜ್ಜಯಿನಿ ಜಗದ್ರಮಣ ನಿರಂತರ ಪ್ರಯತ್ನ ಹಾಗೂ ಪರಿಶ್ರಮ ಮಾತೃಭಾಷೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಒಬ್ಬ ಜಂಗಮ ಮೂರ್ತಿ ನಮ್ಮ ಕಡೆನೇ ದೀಕ್ಷಾ ತೆಗೆದುಕೊಂಡಿದ್ದಾನೆ. ಅವನ್ ನೋಡಿದರೆ ಸೀಖನಂಗ ಕಾಣ್ತಾನೆ. ದಾಡಿ ಜಟ ಎಲ್ಲ ಇರ್ತವೆ, ಕೊಳಲ್ ಲಿಂಗ ಇರ್ತದೆ. ಆದ್ದರಿಂದ ವೀರಶೈವರನ್ನ ವೇಷ ಭಾಷೆಯಿಂದ ಗುರುತಿಸಲಾಗಲಾರದು. ಅವರು ಧರಿಸಿರುವಂತ ಲಿಂಗದಿಂದ ಅವರನ್ನು ಗುರುತಿಸಬೇಕು. ಹೀಗೆ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥದ್ದು ಕೇವಲ ಕೆಲವು ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಅದು ಇಡೀ ಭಾರತವನ್ನ ವ್ಯಾಪಿಸುವ ಜೊತೆಗೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಈ ಧರ್ಮದ ಅನುಯಾಯಿ ಇರೋದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಅಖಿಲ ಭಾರತ ವೀರಶೈವ ಮಹಾಶ್ರಯ ಅಧ್ಯಕ್ಷರಿಗೆ ಪದಾಧಿಕ ಹೇಳುವುದೇನಂತಂದ್ರೆ, ನಿಮ್ಮ ಸಭೆ ಅನ್ನುವಂಥದ್ದು ಇನ್ನುವರೆಗೂ ಉತ್ತರ ಭಾರತವರೆಗೆ ಹೋಗೇ ಇಲ್ಲ. ಬಹಳ ಆದರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಹೋಗಿದೆ. ಆದರೆ ಉಳಿದ ರಾಜ್ಯಗಳು ನಿಮ್ಮ ಕಕ್ಷೆಯಲ್ಲಿ ಬಾರಿ ಇರೋದ್ರಿಂದ ಅವರ ಮೂಲ ವಾಹಿನಿಯಲ್ಲಿ ಇನ್ನು ಕೊಡ್ಲಿಕ್ಕಾಗಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮಾಡುವಂತಹ ಸಮ್ಮೇಳನವನ್ನು ಉತ್ತರ ಭಾರತ ರಾಜ್ಯಗಳಲ್ಲಿ ಕೂಡ ಮಾಡಿ ಅವರನ್ನು ಕೂಡ ಅವಶ್ಯವಾಗಿ ಮಾಡಬೇಕಾಗಿದೆ. ವಿಶೇಷವಾಗಿ ವೀರಶೈವರು ಕೇವಲ ತಮ್ಮ ಜಾತಿ ಜನರಿಗೆ ಬಡದಾಡ್ತಕ್ಕಂಥ ಪೀಠಗಳಲ್ಲ, ಸಮಸ್ತ ಮನುಕುಲ ಹಿತಕ್ಕಾಗಿ ಬಡದಾಡ್ತಕ್ಕಂಥ ಪೀಠಗಳು. ಸಂದರ್ಭ ಇರುವುದರಿಂದ ಮನೆಯಲ್ಲಿ ಗೆದ್ದು ಮಾರಿಗೆಲ್ಲನು ಹಾಗೆ ಮೊದಲು ನಮ್ಮ ಸಮಾಜವನ್ನು ಒಕ್ಕೂಟ ಮಾಡಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಸರ್ಕಾರದಿಂದ ಕೊಡಿಸೋದ್ರ ಜೊತೆಗೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಿಸುವಲ್ಲಿ ಪಂಚಪೀಠ ಆಗಲಿ ನಮ್ಮ ಶಿವಾಚಾರ್ಯ ಯಾವಾಗ ಮುಂಚೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲಿ ಸದ್ಯ ಬಳಸ್ತಾ ಇದ್ದೇವೆ. ಇನ್ನು ನಾಳೆ ಕೂಡ ಧರ್ಮ ಸಂದೇಶದಿಂದ ಉಳಿದ ನಮ್ಮ 3 ಪೀಠಾಚಾರ್ಯ ಆಶೀರ್ವಚನ ಆಗಬೇಕಾಗಿದೆ. ವಿಶೇಷವಾಗಿ ಈ ಸಮ್ಮೇಳನವನ್ನು ಬಹಳ ಸಾರ್ಥಕಗೊಳಿಸಲಿಕ್ಕೆ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಿಶ್ರಮ ಮತ್ತು ಪ್ರಯತ್ನ ಅತ್ಯಂತ ಸ್ತುತ್ಯ ಅನ್ನುವಂತ ಮಾತನ್ನು ತಿಳಿಸ್ತಾ ಇದರ ಸಫಲತೆಗೆ ಅವರಿಗೆ ಅನಂತ ನಮಸ್ಕಾರ ಮಾಡ್ತದೆ. ಜೊತೆಗೆ ಕೇದಾರ ಜಗದ್ಗುರವರನ್ನ ಭಾರತ ಜಗದ್ಗುರವರದ್ದು ಬರವಂತೆ ಮಾಡಿಕೊಂಡು ಬಂದಂತ ಶ್ರೀಮದ್ ರಾಮಾಪುರಿ ಹಾಗೂ ಈ ಸಮ್ಮೇಳನ ಸಫಲ ಆಗ್ತಾ ಇದ್ದಲ್ಲ, ಅದಕ್ಕೆ ಯಾರಿಗೂ ಹೇಳಲಾರದೆ ಕೆಲವೇ ಜನರು ಶಿವಾಚಾರ ಸಹಕಾರ ಪಡೆದುಕೊಂಡು ಜಗದ್ಗುರವರನ್ನು ಹೋಗಿ ವಿನಂತಿ ಮಾಡಿಕೊಂಡು ಅವರ ಮನಸ್ಸು ಒಲಿಸಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಹೀಗೆ ಕೇದಾರ ಜಗದ್ಗುರವರು ಇಲ್ಲಿ ಬರಲಿಕ್ಕೆ ಉಜ್ಜಯಿನಿ ಜಗದ್ಗುರವರ ಪ್ರಯತ್ನ ಬಹಳ ಶ್ರೇಷ್ಠ ಪ್ರಯತ್ನ. ಅದಕ್ಕೆ ಅವರ ಪಾದಕ್ಕೂ ಕೂಡ ಅನಂತ ನಮಸ್ಕಾರ ಮಾಡ್ತದೆ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಪೀಠಗಳು ಸೇರಿಕೊಂಡು ಭಕ್ತರು ಎಲ್ಲರೂ ಕರೀತಾರ
ಈಗಾಗಲೇ ಕಾಶ್ಯಪ್ರವರು ಕೂಡಲೇ ಸಭೆಯಂತ ಆಮಂತ್ರಣ ಕೊಟ್ಟಿದ್ದಾರೆ. ಇನ್ನೂ ಬಹಳ ಜನ ಲಿಸ್ಟ್ ಇಟ್ಕೊಂಡು ಕುಂತಾರೆ. ಪರಂತು ಎಲ್ಲರಿಗೂ ಕೊಡಕ್ ಹೋದ್ರೆ ಬಹುತೇಕ 360 ದಿವಸ ಅದರಲ್ಲಿ ಹೋಗ್ತಾ ಅನ್ನುವಷ್ಟು ಈ 16 ವರ್ಷದಿಂದ ಜನ ಕಾಯ್ತಾರೆ. ಪೀಠಗಳ ಮೇಲಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಪಂಚಾಚಾರ್ಯ ಪೂರ ಮನಸ್ಸು ಕರಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮಾತನ್ನು ಹೇಳಿ ಈ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ನಾವು ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.